ತುಂಬಾ ಜನ ಈ ಒಂದು ಪೈಲ್ಸ್ ಅನ್ನುವಂತಹ ಸಮಸ್ಯೆಯಿಂದ ಬಳಲ್ತಾ ಇರ್ತಾರೆ. ಸೊ ಇದು ಜಸ್ಟ್ ಒಂದು ದೈಹಿಕ ಸಮಸ್ಯೆ ಅಂತ ಎಲ್ರು ಅನ್ಕೊಂಡಿರ್ತಾರೆ. ಆದ್ರೆ ಸೂಕ್ಷ್ಮವಾಗಿ ನಾವು ಗಮನಿಸಿದ್ರೆ ನಮ್ಮ ದಿನನಿತ್ಯದ ಸಣ್ಣ ಸಣ್ಣ ಅಭ್ಯಾಸಗಳಾಗಿರ್ಬಹುದು, ನಮ್ಗೆ ಏನಾದ್ರು ಮಲಬದ್ಧತೆ ಇದೆಯಾ ಅಂತ ಗಮನಿಸುವಂತದ್ದಾಗಿರ್ಬೋದು, ನಮ್ಮ ದಿನನಿತ್ಯದ ಚಟುವಟಿಕೆಗಳಲ್ಲಿ ಕೆಲವೊಂದು ಏರುಪೇರುಗಳು ಆಗ್ತಾ ಇರುತ್ತೆ. ಅದನ್ನ ನಾವು ಗಮನಿಸುವಂತದ್ದು. ಮತ್ತೆ ಈ ಒಂದು ಫಿಸಿಕಲ್ ಆಕ್ಟಿವಿಟಿ ಇದೆಯಾ ಇಲ್ವಾ? ಡೈಲಿ ಲೈಫ್ ಸ್ಟೈಲ್ ಯಾವ ತರ ಇದೆ? ಸ್ಟ್ರೆಸ್ ಮತ್ತೆ ನಮ್ಮ ಒಂದು ಗಟ್ ಹೆಲ್ತ್ ನಡುವೆ ಏನ್ ಕನೆಕ್ಷನ್ ಇದೆ? ಈ ಎಲ್ಲಾ ವಿಚಾರಗಳನ್ನ ನಾವು ಗಮನಿಸಬೇಕಾಗುತ್ತೆ. ಆದ್ರೆ ನಾವು ಎಷ್ಟೋ ಸಾತಿ ಇದು ಒಂದು ಕಾಯಿಲೆ ಏನೋ ಆಗ್ಬಿಟ್ಟಿದೆ, ನಮ್ಗೆ ತೊಂದರೆ ಆಗಿದೆ, ಇದು ಸರಿ ಹೋಗುತ್ತೋ ಇಲ್ವೋ ಅನ್ನಂತಹ ಒಂದು ಭಯ ಸೃಷ್ಟಿಯಾಗಿರುತ್ತೆ ತುಂಬಾ ಜನರಲ್ಲಿ ಈ ಪೈಲ್ಸ್ ಅಂತ ಅಂದಿದ ತಕ್ಷಣ. ಸೊ ಇವತ್ತಿನ ವಿಡಿಯೋನಲ್ಲಿ ನಾವು ಈ ಒಂದು ಪೈಲ್ಸ್ ಅಂತಂದ್ರೆ ಏನು, ಇದು ಯಾಕೆ ಬರುತ್ತೆ ಈ ಒಂದು ಪೈಲ್ಸ್ ಅನ್ನುವಂಥದ್ದು ಅನ್ನೋದನ್ನ ನೋಡ್ತಾ ಹೋಗೋಣ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ನೋಡ್ತಾ ಇರಾ ಪಾಸಿಟಿವ್ ವೈಬ್ಸ್ ಕರ್ನಾಟಕ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಚೈತ್ರ, ಕೌನ್ಸಿಲಿಂಗ್ ಸೈಕಾಲಜಿಸ್ಟ್ ಅಂಡ್ ನಾರ್ಸಿಸಿಸಂ ರಿಕವರಿ ಕೋಚ್. ಸ್ನೇಹಿತರೆ, ಈಗ ಆಲ್ರೆಡಿ ನನ್ನ ಚಾನಲ್ ಅಲ್ಲಿ ನಿಮ್ಗೆ ಡಯಾಬಿಟೀಸ್ ಅಂತ ಅಂದ್ರೆ ಏನು, ಯಾಕೆ ಬರುತ್ತೆ, ಈ ಒಂದು ಸ್ಟ್ರೆಸ್ಗೂ ಡಯಾಬಿಟೀಸ್ಗೂ ಏನ್ ಕನೆಕ್ಷನ್, ನಮ್ಮ ಒಂದು ಮನಸ್ಸಿನ ಆರೋಗ್ಯ ಚೆನ್ನಾಗಿದ್ರೆ ದೈಹಿಕ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ. ಯಾವ ರೀತಿ ನಮ್ಮ ಒಂದು ಮನಸ್ಸಿನ ಆರೋಗ್ಯ ಚೆನ್ನಾಗಿಲ್ಲ ಅಂದ್ರೆ ಆ ಒಂದು ಮನಸ್ಥಿತಿ ಇಂದ ದೈಹಿಕ ಆರೋಗ್ಯದ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ, ಇದರಿಂದ ನಾನಾ ರೀತಿಯ ಕಾಯಿಲೆಗಳು, ಅದರಲ್ಲಿ ಮುಖ್ಯವಾಗಿ ಡಯಾಬಿಟೀಸ್ ಆಗಿರ್ಬೋದು, ಅದರಿಂದ ಸಾಕಷ್ಟು ರೀತಿಯ ಕಾಂಪ್ಲಿಕೇಶನ್ಸ್ಗಳು, ಈ ವಿಚಾರಗಳನ್ನ ತಿಳಿಸ್ಕೊಟ್ಟಿದ್ದೀನಿ. ಜೊತೆಗೆ ಕೊಲೆಸ್ಟ್ರಾಲ್ ಅನ್ನುವಂಥದ್ದು, ಡಯಾಬಿಟಿಸ್ ಬಂದು ಸುಮಾರು ವರ್ಷ ಆದ್ಮೇಲೆ ಒಂದೊಂದೇ ಸಮಸ್ಯೆಗಳು ಸೃಷ್ಟಿ ಆಗ್ತಾ ಹೋಗುತ್ತೆ. ಈ ಒಂದು ಏನು ಕೊಲೆಸ್ಟ್ರಾಲ್, ಟ್ರೈಗ್ಲಿಸರೈಡ್ಸ್, ಬೇಡದೇ ಇರುವಂತಹ ಫ್ಯಾಟ್ ಅಂಶ ದೇಹದಲ್ಲಿ ಹೆಚ್ಚಾಗುವಂಥದ್ದು, ಇದೆಲ್ಲವೂ ಕೂಡ ನಮ್ಮ ಒಂದು ಮಾನಸಿಕ ಆರೋಗ್ಯದ ಒಂದು ಏನು ಏನ್ ನಾವ್ ಹೇಳ್ತೀವಿ ಮಾನಸಿಕ ಆರೋಗ್ಯ ಅಂತ ಏನ್ ಹೇಳ್ತೀವಿ, ಮೈಂಡ್ ಬಾಡಿ ಸೋಲ್ ಕನೆಕ್ಷನ್. ಸೊ ಇದು ಮೂರು ಕೂಡ ತುಂಬಾ ಇಂಪಾರ್ಟೆಂಟ್. ಇದ್ರ ಮೇಲೆ ಕೂಡ ಏನು ಇಂಪ್ಯಾಕ್ಟ್ ಆಗುತ್ತೆ, ನಮ್ಮ ದೇಹದ ಮೇಲೆ ಕೂಡ ಇಂಪ್ಯಾಕ್ಟ್ ಆಗುತ್ತೆ. ನಮ್ಮ ಮನಸ್ಸಿನ ಆರೋಗ್ಯ ಚೆನ್ನಾಗಿಲ್ಲ ಅಂದ್ರೆ ದೇಹದ ಮೇಲೆ ಕೂಡ ಇಂಪ್ಯಾಕ್ಟ್ ಆಗುತ್ತೆ. ಈ ಎಲ್ಲ ವಿಚಾರಗಳನ್ನ ತಿಳ್ಕೊಂಡಿವಿ. ಸೊ ನನ್ನ ಒಂದು ಚಾನಲ್ ಅಲ್ಲಿ ನಿಮ್ಗೆ ಮೈಂಡ್ ಬಾಡಿ ಸೋಲ್ ಹೀಲಿಂಗ್ ಅಂದ್ರೆ ಮನಸ್ಸು ದೇಹ ಆತ್ಮ ಚೇತರಿಕೆಯ ವಿಡಿಯೋಸ್ಗಳು ಬರ್ತಾ ಹೋಗುತ್ತೆ. ನಮ್ಮ ದೈಹಿಕ ಆರೋಗ್ಯವನ್ನ ಸುಧಾರಿಸ್ಕೊಳ್ಳೋದಕ್ಕೆ ಏನೆಲ್ಲ ವಿಚಾರಗಳು ಬೇಕು ಅದರ ನಿಟ್ಟಿನಲ್ಲಿ ವಿಡಿಯೋಸ್ಗಳು ಇರುತ್ತೆ. ಮಾನಸಿಕ ಆರೋಗ್ಯ ಯಾವ ರೀತಿ ನಾವು ಸುಧಾರಿಸ್ಕೊಳ್ಬೇಕು, ಜೊತೆಗೆ ನಮ್ಮ ಒಂದು ಆಧ್ಯಾತ್ಮಿಕವಾಗಿ ನಾವು ಯಾವ ರೀತಿ ನಮ್ಮ ಒಂದು ಮನಸ್ಥಿತಿನ ಇಟ್ಕೊಳ್ಬೇಕು, ಎಲ್ಲ ವಿಚಾರಗಳನ್ನ ಒಳಗೊಂಡಂತೆ ನನ್ನ ವಿಡಿಯೋಸ್ಗಳು ಇರುತ್ತೆ. ಸೊ ನೀವು ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಸಬ್ಸ್ಕ್ರೈಬ್ ಆಗಿ ಹೆಲ್ತ್ ಅವೇರ್ನೆಸ್ ರಿಲೇಟೆಡ್ ವಿಡಿಯೋಸ್ಗಳನ್ನ ನೋಡಿ ಅದರ ಒಂದು ಪ್ರಯೋಜನವನ್ನ ನೀವು ಕೂಡ ಪಡ್ಕೊಳ್ಳಿ. ಜೊತೆಗೆ ನಾರ್ಸಿಸಿಸಂ ರಿಕವರಿ ವಿಡಿಯೋಸ್ಗಳು ಕೂಡ ಬರ್ತಾ ಹೋಗುತ್ತೆ ನನ್ನ ಒಂದು ಚಾನಲ್ ಅಲ್ಲಿ. ಆಲ್ರೆಡಿ ಸಾಕಷ್ಟು ಕಾನ್ಸೆಪ್ಟ್ ಗಳನ್ನ ತಿಳಿಸ್ಕೊಟ್ಟಿದ್ದೀನಿ. ನಾರ್ಸಿಸಿಸ್ಟ್ಗಳು ಅಂತ ಯಾರು, ಎಂಪತ್ಗಳು ಅಂತ ಯಾರು, ನಾರ್ಸಿಸಿಸ್ಟ್ಗಳು ನಿಜವಾಗ್ಲೂ ಕೆಟ್ಟವರ ಅಥವಾ ಏನು ಇದರ ಒಂದು ಏನು ಅರ್ಥ ಏನು ಅನ್ನೋದೆಲ್ಲವನ್ನು ಕೂಡ ನಿಮ್ಗೆ ತಿಳಿಸ್ಕೊಟ್ಟಿದ್ದೀನಿ ಈಗ ಆಲ್ರೆಡಿ. ಸೊ ಹಾಗಾಗಿ ನೀವೇನಾದ್ರು ಇನ್ನೂ ಕೂಡ ಆ ವಿಡಿಯೋಸ್ ಗಳನ್ನ ನೋಡಿಲ್ಲ ಅಂತಂದ್ರೆ ಪ್ಲೇಲಿಸ್ಟ್ಗೆ ಹೋಗಿ ನಾರ್ಸಿಸಿಸಂ ರಿಕವರಿ ಅನ್ನುವಂತಹ ಏನು ಸೆಕ್ಷನ್ ಇದೆ, ನಾರ್ಸಿಸಿಸಂ ರಿಕವರಿ ಮೈ ಹೀಲಿಂಗ್ ಜರ್ನಿ, ಅದೇನು ನೋಡುವಂತಹ ಅವಶ್ಯಕತೆ ಇಲ್ಲ. ನಾರ್ಸಿಸಿಸಂ ರಿಕವರಿ ಅನ್ನುವಂತಹ ಸೆಕ್ಷನ್ಗೆ ಹೋಗಿ ಸಾಕಷ್ಟು ಕಾನ್ಸೆಪ್ಟ್ ಗಳು ಇದೆ, ಅದೆಲ್ಲವನ್ನು ಕೂಡ ತಿಳ್ಕೊಳ್ಳಿ. ಜೊತೆಗೆ ಹೆಲ್ತ್ ಅವೇರ್ನೆಸ್ ಅನ್ನುವಂತಹ ಒಂದು ಪ್ಲೇ ಲಿಸ್ಟ್ ಕ್ರಿಯೇಟ್ ಮಾಡಿದ್ದೀನಿ, ಅಲ್ಲಿರುವಂತಹ ವಿಚಾರವನ್ನ ಎಲ್ಲ ತಿಳ್ಕೊಳ್ಳಿ. ಸೊ ಹಾಗೆ ನಿಮ್ಗೆ ಏನಾದ್ರು ಕೌನ್ಸಿಲಿಂಗ್ ಸೆಷನ್ಸ್ ಬೇಕು ಅಂತ ಅಂದ್ರೆ ಸ್ಕ್ರೀನ್ ಮೇಲೆ ಕೊಟ್ಟಿರುವಂತಹ ನಂಬರ್ಗೆ ಕಾಲ್ ಮಾಡಿ ಕೌನ್ಸಿಲಿಂಗ್ ಸೆಷನ್ಸ್ ನ ಬುಕ್ ಮಾಡಿಕೊಂಡು ನನ್ನ ಜೊತೆ ನೀವು ಮಾತಾಡಬಹುದು ಕೂಡ. ನನ್ನ ಒಂದು ಕೈಲಾದಂತಹ ಗೈಡೆನ್ಸ್ ಕೂಡ ನಿಮ್ಗೆ ಕೊಡ್ತೇನೆ. ಸೊ ಹಾಗೆ ಮೇಲ್ ಕೂಡ ಮಾಡ್ಬೋದು, ಇಮೇಲ್ ಐಡಿ ಕೂಡ ಕೊಟ್ಟಿರ್ತೀನಿ. ಸೊ ಎಷ್ಟನ್ನ ಹೇಳ್ತಾ ಇವತ್ತಿನ ಒಂದು ಟಾಪಿಕ್ ನ ತಡ ಮಾಡಿದಿರಾ, ಶುರು ಮಾಡೋಣ ಬನ್ನಿ. ಮೊದಲಿಗೆ ಪೈಲ್ಸ್ ಅಂತಂದ್ರೆ ಏನು ಅನ್ನೋದನ್ನ ನಾವು ತಿಳ್ಕೊಳ್ಬೇಕಾಗುತ್ತೆ. ಜೊತೆಗೆ ಯಾಕೆ ಬರುತ್ತೆ ಈ ಒಂದು ಪೈಲ್ಸ್ ಅನ್ನೋದನ್ನ ತಿಳ್ಕೊಳ್ಬೇಕಾಗುತ್ತೆ. ಇದ್ರ ಜೊತೆಗೆ ಸ್ಟ್ರೆಸ್ ಮತ್ತು ಗಟ್ ಹೆಲ್ತ್ಗೂ ಏನ್ ಕನೆಕ್ಷನ್, ನಮ್ಮ ಒಂದು ಮಾನಸಿಕ ಒತ್ತಡ ಮತ್ತು ನಮ್ಮ ಒಂದು ಗಟ್ ಹೆಲ್ತ್ ಕರುಳಿನ ಒಂದು ಆರೋಗ್ಯ ಯಾವ ರೀತಿ ಇದರ ಒಂದು ನಡುವೆ ಕನೆಕ್ಷನ್ ಇದೆ ಅನ್ನೋದನ್ನ ತಿಳ್ಕೊಳ್ಬೇಕಾಗುತ್ತೆ. ಜೊತೆಗೆ ಈ ಒಂದು ಪೈಲ್ಸ್ ಅನ್ನ ಹೆಮರಾಯ್ಡ್ಸ್ ಅಂತ ನಾವು ಕರಿತೀವಿ, ಓಕೆನಾ. ಸೊ ಇದು ಏನಂತಂದ್ರೆ ವೇನ್ಸ್, ರೆಕ್ಟಲ್ ಏರಿಯಾನಲ್ಲಿ ಗುದದ್ವಾರ ಅಂತ ನಾವ್ ಏನ್ ಹೇಳ್ತೀವಿ, ಆ ಒಂದು ಜಾಗದಲ್ಲಿ ವೇನ್ಸ್ ಗಳು, ನರಗಳು ಸ್ವೆಲ್ಲಿಂಗ್ ಆಗುವಂತದಕ್ಕೆ ನಾವು ಪೈಲ್ಸ್ ಅಂತ ಹೇಳಿ ಕರಿತೀವಿ. ಜೊತೆಗೆ ಎಕ್ಸ್ಟ್ರಾ ಏನು ಸ್ಕಿನ್ ಗ್ರೋತ್ ಕೂಡ ಆಗಿರುತ್ತೆ, ಅಂತದಕ್ಕೆ ನಾವಿಲ್ಲಿ ಪೈಲ್ಸ್ ಅಂತ ಹೇಳಿ ಕರಿತೀವಿ. ಸೊ ಮೋಷನ್ ಹೋಗೋದಕ್ಕೆ ನಿಮ್ಗೆ ಸಮಸ್ಯೆ ಆಗ್ಬೋದು, ಜಾಸ್ತಿ ಪೇನ್ ಬರಬಹುದು. ಸೊ ಕೆಲವೊಮ್ಮೆ ನಿಮ್ಗೆ ಏನು ಮಲ ವಿಸರ್ಜನೆ ಮಾಡುವಾಗ ಏನಾದ್ರೂ ರಕ್ತ ಕೂಡ ಕಾಣಿಸ್ಕೊಳ್ಬಹುದು. ಸೊ ಈ ಎಲ್ಲ ಒಂದು ಸಿಂಪ್ಟಮ್ಸ್ ಬಗ್ಗೆ ನಾನು ಮುಂದಿನ ವಿಡಿಯೋನಲ್ಲಿ ಮಾತಾಡ್ತಾ ಹೋಗ್ತೀನಿ ಡೀಟೇಲ್ ಆಗಿ ಏನೆಲ್ಲ ಲಕ್ಷಣಗಳು ಕಾಣುತ್ತೆ ಅಂತ ಹೇಳಿ. ಸೊ ಇವತ್ತಿನ ವಿಡಿಯೋನಲ್ಲಿ ಜಸ್ಟ್ ಪೈಲ್ಸ್ ಅಂದ್ರೆ ಏನು ಮತ್ತೆ ಇದು ಯಾಕೆ ಬರುತ್ತೆ ಅದನ್ನ ಸಿಂಪಲ್ ಆಗಿ ನಾವು ತಿಳ್ಕೊಳ್ತಾ ಇದೀವಿ. ಕೆಲವೊಂದಷ್ಟು ಸಿಂಪಲ್ ವಿಷಯಗಳು, ತಿಳ್ಕೊಳ್ಬೇಕಾಗಿರುವಂತಹ ವಿಷಯಗಳನ್ನ ಇವತ್ತು ನಾವು ತಿಳ್ಕೊಳ್ತಾ ಇದೀವಿ. ಜನರಲ್ ಆಗಿ ನಾವು ಇದನ್ನ ಪೈಲ್ಸ್ ಅಂತ ಹೇಳಿ ಕರಿತೀವಿ. ಸ್ವೆಲ್ಲಿಂಗ್ ಅಂದ್ರೆ ಏನು ಊದ್ಕೊಳ್ಳುವಂತದ್ದು, ಈ ಒಂದು ವೇನ್ಸ್ ನರಗಳೆಲ್ಲ ಊತ ಬರುವಂತದಕ್ಕೆ ನಾವು ಪೈಲ್ಸ್ ಅಂತ ಹೇಳಿ ಕರಿತೀವಿ ಈ ಒಂದು ರೆಕ್ಟಲ್ ಏರಿಯಾನಲ್ಲಿ. ಸೊ ಮೊದಲನೇದಾಗಿ ಕಾಮನ್ ಕಾಸಸ್ ಏನು, ಜನರಲ್ ಆಗಿ ಇರುವಂತಹ ಕಾರಣಗಳು ಏನು, ಸಾಮಾನ್ಯವಾಗಿ ಯಾವ ಕಾರಣಕ್ಕೆ ಈ ಒಂದು ಪೈಲ್ಸ್ ಬರುತ್ತೆ ಅನ್ನೋದನ್ನ ನಾವು ನೋಡ್ಬೇಕು. ಈಗ ಆಲ್ರೆಡಿ ಪೈಲ್ಸ್ ಅಂದ್ರೆ ಏನು ಅಂತ ಇವಾಗ ತಾನೇ ಹೇಳಿದೆ ನಿಮ್ಗೆ. ಏನು ರೆಕ್ಟಲ್ ಏರಿಯಾನಲ್ಲಿ ಸ್ವೆಲ್ಲಿಂಗ್ ಆಗುವಂಥದ್ದು, ವೇನ್ಸ್ ಗಳು, ನರಗಳು ಸ್ವೆಲ್ಲಿಂಗ್ ಆಗುವಂಥದ್ದು, ಮೋಷನ್ ಹೋಗೋದಕ್ಕೆ ಕಷ್ಟ ಆಗುವಂಥದ್ದು, ಈ ರೀತಿ ನಿಮ್ಗೆ ಸಮಸ್ಯೆಗಳು ಇತ್ತು ಅಂತಂದ್ರೆ ಅದಕ್ಕೆ ನಾವು ಪೈಲ್ಸ್ ಅಂತ ಹೇಳಿ ಕರಿತೀವಿ. ಈಗ ಪೈಲ್ಸ್ ಅಂದ್ರೆ ಏನು ತಿಳ್ಕೊಂಡ್ವಿ. ಕಾಮನ್ ಕಾಸಸ್ ಏನು ಎಲ್ಲ ಕಾರಣಗಳು, ಮೊದಲನೇದಾಗಿ ಕಾನ್ಸ್ಟಿಪೇಷನ್, ನಿಮ್ಗೆ ಮಲಬದ್ಧತೆ ಇತ್ತು ಅಂತಂದ್ರೆ, ಮೋಷನ್ ಹೋಗೋದಕ್ಕೆ ನಿಮ್ಗೆ ತುಂಬಾ ಕಷ್ಟ ಆಗ್ತಾ ಇದೆ, ನಿಮ್ಗೆ ಈಸಿಯಾಗಿ ನೀವು
ಬಾತ್ರೂಮ್ಗೆ ಹೋಗಿ ಕೂತ ತಕ್ಷಣ ಈಸಿಯಾಗಿ ನಿಮ್ಗೆ ಮೋಷನ್ಗೆ ಹೋಗೋದಕ್ಕೆ ಆಗ್ತಾ ಇಲ್ಲ ಅಂತ ಅಂದ್ರೆ ಆ ಒಂದು ಸಮಸ್ಯೆ ಏನಾದ್ರು ಇತ್ತು ಅಂತಂದ್ರೆ ನಿಮ್ಗೆ ಪೈಲ್ಸ್ ಬರುವ ಚಾನ್ಸಸ್ ಜಾಸ್ತಿ ಇರುತ್ತೆ, ರಿಸ್ಕ್ ಜಾಸ್ತಿ ಇರುತ್ತೆ. ಇಲ್ಲಿ ಭಯ ಪಡುವ ಅವಶ್ಯಕತೆ ಇಲ್ಲ ಸ್ನೇಹಿತರೆ, ವಿಚಾರಗಳನ್ನ ತಿಳ್ಕೊಳ್ಬೇಕು. ಈ ನಿಟ್ಟಿನಲ್ಲಿ ನೀವು ವಿಡಿಯೋಸ್ಗಳನ್ನ ನೋಡ್ತಾ ಹೋಗಿ. ಇಲ್ಲಿ ನಾನು ನಿಮ್ಗೆ ಹೆದರ್ಸೋದಕ್ಕೆ ಏನು ಹೇಳ್ತಾ ಇಲ್ಲ, ವಿಚಾರಗಳನ್ನ ತಿಳಿಸ್ಕೊಡ್ತಾ ಇದ್ದೀನಿ. ಎಲ್ಲದಕ್ಕೂ ಟ್ರೀಟ್ಮೆಂಟ್ ಕೂಡ ಇರುತ್ತೆ, ಓಕೆನಾ. ಸೊ ಇದ್ರ ಜೊತೆಗೆ ಪ್ರೊಲಾಂಗ್ಡ್ ಸಿಟ್ಟಿಂಗ್, ಯಾವಾಗ್ಲೂ ಕೂತೇ ಇರುವಂತದ್ದು. ಇವಾಗ ಎಲ್ಲರೂ ಕೂಡ ಕೂತು ಮಾಡುವ ಕೆಲಸಗಳೇ ಹೆಚ್ಚು. ಆ ರೀತಿ ನಮ್ಮ ಒಂದು ಜಗತ್ತಲ್ಲಿ ಸಾಕಷ್ಟು ಬದಲಾವಣೆಗಳು ಆಲ್ರೆಡಿ ಸೃಷ್ಟಿ ಆಗ್ಬಿಟ್ಟಿದೆ ಅಲ್ವಾ. IT ನಲ್ಲಿ ಕೆಲಸ ಮಾಡೋರಾಗಿರ್ಬೋದು, ಕೂತು ಕೆಲಸ ಮಾಡೋದಂತದ್ದಾಗಿರ್ಬಹುದು. ಹಾಗಾಗಿ ಹೆಚ್ಚು ಕಾಲ ಕೂತೇ ಇದ್ರೆ, ಈಗ ಕೂತ್ಕೊಂಡು ನಾವು ಸಾಕಷ್ಟು ಕೆಲಸಗಳು ಮಾಡ್ತಾ ಇರ್ತೀವಿ, ಬಟ್ ಮಧ್ಯ ನಾವು ಎದ್ದು ಓಡಾಡ್ಬೇಕು, ಸ್ವಲ್ಪ ಎಕ್ಸರ್ಸೈಸ್ ಮಾಡ್ಬೇಕು, ವರ್ಕೌಟ್ ಮಾಡ್ಬೇಕು. ಬೆಳಗ್ಗೆಯಿಂದ ಸಂಜೆವರೆಗೂ ಒಂದೇ ಸಮ ಏನೂ ನಾವು ಎದ್ದು ಹೋಗ್ದಿರ ಕೂತೇ ಇದ್ರೆ, ಜಾಸ್ತಿ ಅವರ್ ಕೂತೇ ಇದ್ರೆ ಅದು ಕೂಡ ಕಾರಣ ಆಗುತ್ತೆ ಈ ಒಂದು ಪೈಲ್ಸ್ ಬರೋದಕ್ಕೆ. ಅದು ಕೂಡ ಒಂದು ಕಾರಣ ಅಂತ ಹೇಳ್ಬೋದು. ಇದ್ರ ಜೊತೆಗೆ ಲೋ ಫೈಬರ್ ಫುಡ್, ಅಂದ್ರೆ ನಾರಿನಂಶ ಇರುವಂತಹ ಆಹಾರವನ್ನ ನೀವು ಕಮ್ಮಿ ತಗೊಳ್ತಾ ಇದ್ರು ಕೂಡ ಇದರಿಂದ ಕೂಡ ಪೈಲ್ಸ್ ಅನ್ನುವಂಥದ್ದು ಬರುತ್ತೆ. ಇದರ ಜೊತೆಗೆ ನೀರನ್ನ ನೀವು ಕಮ್ಮಿ ಕುಡಿತಾ ಇದ್ರೆ, ನೀವು ಬೆಳಿಗ್ಗೆ ಏನೋ ಕೆಲ್ಸಕ್ಕೆ ಹೋಗ್ತೀರಿ, ನೀರು ತಗೊಂಡು ಹೋಗಿರ್ತೀರಿ, ಪೂರ್ತಿ ನೀರು ಕುಡಿಯೋಕ್ಕಾಗಲ್ಲ, ಅರ್ಧ ಬಾಟ್ಲಿನ ನೀವು ವಾಪಸ್ ತರ್ತಾ ಇದ್ರೆ ಗಮನಿಸಿ. ಯಾಕಂದ್ರೆ ಕೆಲವೊಮ್ಮೆ ಗಮನಿಸೋದಕ್ಕೂ ಟೈಮ್ ಇರೋದಿಲ್ಲ, ಅಷ್ಟು ಒತ್ತಡ, ಕೆಲಸಗಳು, ಜವಾಬ್ದಾರಿಗಳು ಇದೆಲ್ಲ ಇರುತ್ತೆ. ಅವಾಗ ನೀರು ಕಮ್ಮಿ ಕುಡಿತಾ ಇರ್ತೀರಿ, ಅದನ್ನ ನೀವು ಗಮನ ಮಾಡ್ಬೇಕಾಗುತ್ತೆ. ನೀರೇನಾದ್ರು ಕಮ್ಮಿ ತಗೊಳ್ತಾ ಇದ್ರು ಕೂಡ ಏಜ್ ಆಗ್ತಾ ಆಗ್ತಾ ಇವಾಗೆಲ್ಲ ಸಣ್ಣ ವಯಸ್ಸು ಕೂಡ ಬರ್ತಾ ಇದೆ ಅಲ್ವಾ. ಹಾಗಾಗಿ ಇಲ್ಲಿ ಏಜ್ ಒಂದೇ ಮ್ಯಾಟರ್ ಆಗೋದಿಲ್ಲ ಸ್ನೇಹಿತರೆ. ಸೊ ತುಂಬಾ ನೀರು ಕಮ್ಮಿ ಕುಡಿತಾ ಇದ್ರೆ ಇದು ಕೂಡ ಪೈಲ್ಸ್ ಬರೋದಕ್ಕೆ ಒಂದು ಕಾರಣ ಅಂತಾನೆ ಹೇಳ್ಬೋದು. ಜೊತೆಗೆ ಈ ಒಂದು ಸ್ಟ್ರೈನಿಂಗ್ ಡ್ಯೂರಿಂಗ್ ಬೌಲ್ ಮೂವ್ಮೆಂಟ್ಸ್, ಅಂದ್ರೆ ಬೌಲ್ ಮೂವ್ಮೆಂಟ್ ಅಂದ್ರೆ ಕರುಳಿನಲ್ಲಿ ನಿಮ್ಗೆ ಈ ಒಂದು ಏನು ಮಲ ವಿಸರ್ಜನೆ ಮಾಡೋದಕ್ಕೆ ಮುಂಚೆ ಒಂದು ಮೂವ್ಮೆಂಟ್ ಆಗುತ್ತೆ, ಅದೆಲ್ಲವೂ ಕೂಡ ಮೂವ್ಮೆಂಟ್ ಸರಿಗಿಲ್ಲ ಅಂತ ಅಂದಾಗ ಫೈಬರ್ ರಿಚ್ ಫುಡ್ ತಗೊಳ್ಳೋದಿಲ್ಲ. ಹಾಗಾಗಿ ನೀಟಾಗಿ ಅಲ್ಲಿ ಬೌಲ್ ಮೂವ್ಮೆಂಟ್ ಆಗ್ಲಿಲ್ಲ ಅಂದ್ರೂ ಕೂಡ ಏನಾಗುತ್ತೆ, ಪೈಲ್ಸ್ ಅನ್ನುವಂಥದ್ದು ಬರುತ್ತೆ. ಸೊ ಇದು ಪೈಲ್ಸ್ ಬರೋದಕ್ಕೆ ರಿಸ್ಕ್ ಜಾಸ್ತಿ ಇರುತ್ತೆ. ಇಂತಹ ಒಂದು ಕಾರಣಗಳಿಂದ ಪೈಲ್ಸ್ ಬರುತ್ತೆ ಅಂತ ಹೇಳ್ಬೋದು ಸ್ನೇಹಿತರೆ. ಸೊ ಇನ್ನು ಎರಡನೇದಾಗಿ ಗಟ್ ಹೆಲ್ತ್ ಇಂಪಾರ್ಟೆನ್ಸ್ ನೀವು ತಿಳ್ಕೊಳ್ಬೇಕಾಗುತ್ತೆ. ನಮ್ಮ ಒಂದು ಕರುಳಿನ ಆರೋಗ್ಯದ ಬಗ್ಗೆ ಪ್ರಾಮುಖ್ಯತೆ ಎಷ್ಟಿದೆ ಅನ್ನೋದನ್ನ ನೀವು ತಿಳ್ಕೊಳ್ಬೇಕಾಗುತ್ತೆ, ನಾವೆಲ್ಲರೂ ಕೂಡ ತಿಳ್ಕೊಳ್ಬೇಕಾಗುತ್ತೆ. ಗಟ್ ಹೆಲ್ತ್ ಓವರ್ ಆಲ್ ವೆಲ್ ಬೀಯಿಂಗ್, ಅಂದ್ರೆ ನಮ್ಮ ಇಡೀ ಒಂದು ಆರೋಗ್ಯಕ್ಕೆ, ದೈಹಿಕ ಆರೋಗ್ಯ, ಮಾನಸಿಕ ಆರೋಗ್ಯ ಎಲ್ಲವೂ ಕೂಡ ಚೆನ್ನಾಗಿರ್ಬೇಕು ಅಂತಂದ್ರೆ ಮೊದಲು ಗಟ್ ಹೆಲ್ತ್ ಅನ್ನೋದು ತುಂಬಾ ಚೆನ್ನಾಗಿರ್ಬೇಕು. ಕರುಳಿನ ಆರೋಗ್ಯ ತುಂಬಾ ಚೆನ್ನಾಗಿರ್ಬೇಕು. ಯಾವಾಗ ಡೈಜೆಷನ್ ಸರಿಯಾಗಿ ಆಗೋದಿಲ್ಲ, ಡೈಜೆಷನ್ ಅನ್ನೋದು ನಾವು ತಿನ್ನುವ ಆಹಾರ ನಮ್ಮ ಬಾಯಿಯಿಂದಾನೇ ಶುರು ಆಗುತ್ತೆ. ನಾವು ಸ್ಕೂಲಲ್ಲೆಲ್ಲ ಓದಿರ್ಬೋದು, ಡೈಜೆಷನ್ ಅಲ್ಲಿ ಕೆಲವೊಂದು ಸ್ಟೆಪ್ಸ್ ಗಳು ಇರುತ್ತೆ. ನಾವು ಬಾಯಲ್ಲಿ ಎಷ್ಟು ಚೆನ್ನಾಗಿ ಅಗಿತೀವಿ ಅನ್ನೋದ್ರಿಂದಾನೇ ನಮ್ಮ ಒಂದು ಡೈಜೆಷನ್ ಅನ್ನೋದು ಶುರು ಆಗುತ್ತೆ. ಅದಾದ ನಂತರ ಸ್ಟೊಮಕ್ಗೆ ಹೋಗಿ ಅಲ್ಲಿ ಡೈಜೆಷನ್ ಆಗುವಂತದ್ದು, ಲಿವರ್ದು ಪ್ರಾಸೆಸ್ ಇರುತ್ತೆ, ಅಲ್ಲಿ ಕೆಲವೊಂದಷ್ಟು ಬ್ರೇಕ್ ಡೌನ್ಸ್ ಆಗುವಂತದ್ದು. ಅದಾದ ಮೇಲೆ ರಕ್ತಕ್ಕೆ, ಕಿಡ್ನಿ, ನಾವು ಕುಡಿಯುವಂತಹ ನೀರು, ಏನ್ ಲಿಕ್ವಿಡ್ ಅಂಶ ತಗೋತೀವಿ, ಕಿಡ್ನಿಗೆ ಸಾಕಷ್ಟು ಕೆಲಸಗಳು ಇರುತ್ತೆ. ಈ ರೀತಿ ಬಯಾಲಜಿ ನೀವು ಓದ್ತಾ ಹೋದ್ರೆ ವಿಚಾರಗಳು ತಿಳ್ಕೊಳ್ಬಹುದು. ಇಲ್ಲಿ ಏನು ಬರೀ ಸೈನ್ಸ್ ಸ್ಟೂಡೆಂಟ್ಸ್ ಅಥವಾ ಡಾಕ್ಟರ್ಗಳೇ ಈ ವಿಚಾರಗಳನ್ನ ತಿಳ್ಕೊಳ್ಬೇಕು ಅಂತ ಏನು ಇಲ್ಲ, ಸಾಮಾನ್ಯ ಜನರು ಕೂಡ ಈ ಒಂದು ವಿಚಾರಗಳನ್ನ ತಿಳ್ಕೊಳ್ಬೇಕಾಗುತ್ತೆ. ನಾನು ಆಸ್ ಅ ಕೌನ್ಸಿಲಿಂಗ್ ಸೈಕಾಲಜಿಸ್ಟ್ ನಾನು ನಿಮ್ಗೆ ಮಾನಸಿಕ ಆರೋಗ್ಯದ ಬಗ್ಗೆ ವಿಚಾರಗಳನ್ನ ತಿಳಿಸ್ಕೊಡುವಾಗ ಈ ಎಲ್ಲ ವಿಚಾರಗಳು, ದೈಹಿಕ ಸಮಸ್ಯೆಗಳು ಏನೆಲ್ಲ ಬರುತ್ತೆ, ಏನೆಲ್ಲ ವ್ಯತ್ಯಾಸಗಳು ಆಗುತ್ತೆ ಅನ್ನುವಂತಹ ವಿಚಾರಗಳನ್ನ ನಾನು ಕೂಡ ಅಧ್ಯಯನ ಮಾಡ್ತಾ ನಿಮ್ಗೆ ತಿಳಿಸ್ಕೊಡ್ಬೇಕಾಗುತ್ತೆ. ಯಾಕಂತಂದ್ರೆ ಈ ವಿಚಾರಗಳನ್ನ ನಾವು ಯಾವಾಗ ತಿಳ್ಕೊಂಡು ಅರಿವು ಮೂಡಿಸ್ಕೊಳ್ತೀವಿ, ಅವಾಗ ಆಟೋಮೆಟಿಕ್ ಆಗಿ ನಮ್ಮ ಒಂದು ಮನಸ್ಥಿತಿ ಕೂಡ ಬದಲಾಗ್ತಾ ಹೋಗುತ್ತೆ. ಸೊ ಈ ಒಂದು ದೃಷ್ಟಿಕೋನದಲ್ಲಿ ನಾನು ಈ ಎಲ್ಲ ವಿಚಾರಗಳನ್ನು ಕೂಡ ನಿಮ್ಗೆ ತಿಳಿಸೋದಕ್ಕೆ ಪ್ರಯತ್ನ ಮಾಡ್ತಾ ಇರ್ತೀನಿ ಸ್ನೇಹಿತರೆ, ಓಕೆನಾ. ಸೊ ಯಾವಾಗ ನಿಮ್ಮ ಒಂದು ಬೌಲ್ ಡಿಸ್ಕಂಫರ್ಟ್, ಯಾವಾಗ ಒಂದ್ ರೀತಿ ಹೊಟ್ಟೆ ಗುಡ ಅಂತ ಅನ್ನೋದು ಸರಿಯಾಗಿ ನಿಮ್ಗೆ ಕಂಫರ್ಟಬಲ್ ಫೀಲ್ ಆಗದೆ ಇರುವಂತದ್ದು, ತಿಂದ ತಕ್ಷಣ ಒಂದ್ ರೀತಿ ಡಿಸ್ಕಂಫರ್ಟ್ ಅನ್ಸೋದು, ಬೆಳಿಗ್ಗೆ ಎದ್ದ ತಕ್ಷಣ ಡಿಸ್ಕಂಫರ್ಟ್, ರಾತ್ರಿ ಮಲಗುವಾಗ ಡಿಸ್ಕಂಫರ್ಟ್ ಅನ್ಸೋದು, ಈ ರೀತಿ ಎಲ್ಲ ಇದ್ರು ಬೌಲ್ ಮೂವ್ಮೆಂಟ್ ಸರಿಯಾಗಿಲ್ಲ ಅಂತ ಅಂದ್ರೆ ಏನಾಗುತ್ತೆ, ಬಾಡಿ ಮೂವ್ಮೆಂಟ್ ಸರಿಯಾಗಿಲ್ಲ ಅಂತಂದ್ರೆ ಏನಾಗುತ್ತೆ, ಅವಾಗ್ಲೂ ಕೂಡ ಕಾನ್ಸ್ಟಿಪೇಷನ್ ಜಾಸ್ತಿ ಆಗುವಂತದ್ದು, ಒಂದಕ್ಕೊಂದು ಚೈನ್ ಲಿಂಕ್ ತರ ಒಂದೊಂದೇ ಸಮಸ್ಯೆ ಶುರುವಾಗಿ ಯಾವಾಗ್ಲೂ ಕೂಡ ನಮ್ಗೆ ಪೈಲ್ಸ್ ಬರುವಂತಹ ಸಾಧ್ಯತೆ ಹೆಚ್ಚಾಗಿ ಇರುತ್ತೆ, ಓಕೆನಾ. ಸೊ ಹಾಗಾಗಿ ಹೆಲ್ದಿ ಡೈಜೆಷನ್ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್. ನಮ್ಮ ಒಂದು ಏನು ಪಚನ ಕ್ರಿಯೆ ಆರೋಗ್ಯಕರವಾಗಿ ಇರುವಂತದ್ದು ತುಂಬಾನೇ ಇಂಪಾರ್ಟೆಂಟ್. ನಮ್ಮ ಒಂದು ಬಾಡಿ ಕಂಫರ್ಟಬಲ್ ಫೀಲ್ ಆಗಿರ್ಬೇಕು ಅಂತಂದ್ರೆ ಈ ರೀತಿ ಒಳ್ಳೆ ರೀತಿನಲ್ಲಿ ನಮ್ಮ ಒಂದು ದೇಹದಲ್ಲಿ ಡೈಜೆಷನ್ ಆಗ್ಬೇಕಾಗತ್ತೆ. ಸೊ ಒಂದು ಡೈಜೆಷನ್ ಆಗ್ತಾ ಇಲ್ಲ ಅಂದ್ರೆ ಅದಕ್ಕೆ ಏನೆಲ್ಲ ನೀವು ಕ್ರಮಗಳು ತಗೊಳ್ಬೇಕು ಅನ್ನುವಂತಹ ವಿಚಾರಗಳನ್ನ ತಿಳ್ಕೊಂಡು ನೀವು ನಿಮ್ಮ ಲೈಫಲ್ಲಿ ಅದೆಲ್ಲವನ್ನು ಕೂಡ ಅಳವಡಿಸ್ಕೊಳ್ಬೇಕಾಗುತ್ತೆ ಸ್ನೇಹಿತರೆ. ಸೊ ಈ ಒಂದು ಗಟ್ ಹೆಲ್ತ್ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್ ನಮ್ಮ ದೇಹಕ್ಕೆ. ಇನ್ನು ಮೂರನೇದಾಗಿ ಸ್ಟ್ರೆಸ್ ಮತ್ತು ಗಟ್ ಕನೆಕ್ಷನ್, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಅಂದ್ರೆ ನಮ್ಮ ಒಂದು ಒತ್ತಡ, ಮಾನಸಿಕ ಒತ್ತಡ ಮತ್ತು ಕರುಳಿನ ಒಂದು ಆರೋಗ್ಯ ಯಾವ ರೀತಿ ಕನೆಕ್ಟೆಡ್ ಆಗಿದೆ ಅನ್ನೋದನ್ನ ನಾವು ನೋಡ್ಬೇಕಾಗುತ್ತೆ. ಕೆಲವು ಸತಿ ನೀವು ತುಂಬಾನೇ ಬೇಜಾರಲ್ಲಿದ್ದಾಗ, ವಾದ ವಿವಾದಗಳಲ್ಲಿದ್ದಾಗ, ಭಾವನಾತ್ಮಕವಾಗಿ ತುಂಬಾ ಕುಗ್ಗಿ ಹೋದಾಗ ಏನಾಗುತ್ತೆ, ನಿಮ್ಗೆ ಒಂದ್ 2 ದಿವಸ ಮೋಷನ್ನೇ ಆಗುದಿಲ್ಲ. ನೀವು ಕೂಡ ಅಬ್ಸರ್ವ್ ಮಾಡಿಬಹುದು, ಯಾವಾಗ ನಿಮ್ಮ ಮನೆಯಲ್ಲಿ ಏನಾದ್ರು ವಾದ ವಿವಾದ ಆಗಿರುತ್ತೆ, ಜಗಳಗಳಾಗಿದ್ದಾಗ, ಅಥವಾ ನಿಮ್ಮ ಮನಸ್ಥಿತಿ ಸರಿಯಾಗಿಲ್ಲ, ತುಂಬಾ ಬೇಜಾರಲ್ಲಿ ಇರ್ತೀರಾ, ನೀವು ಕೂಡ ಸಾಕಷ್ಟು ಕಿರ್ಚಾಡಿರ್ತೀರಾ, ವಾದ ಮಾಡಿರ್ತೀರಾ, ಎಲ್ರ ಮನೇಲಿ ಎಲ್ಲರೂ ಕೋಪ ಬರುತ್ತೆ ಅಲ್ವಾ. ಸೊ ಇವಾಗ ಇದೆಲ್ಲವೂ ಏನೋ ಮಾನವನ ಒಂದು ಭಾವನೆಗಳು, ಏನು ಮನುಷ್ಯನಲ್ಲಿ ಕೆಲವೊಂದಷ್ಟು ಭಾವನೆಗಳು ಮತ್ತೆ ಎಮೋಷನ್ಸ್ಗಳು, ಇದೆಲ್ಲದರಲ್ಲಿ ಬೇರೆ ಬೇರೆ ರೀತಿಯ ಎಮೋಷನ್ಸ್ಗಳು, ಭಯ, ಏನು ಜಲಸಿ, ಹೊಟ್ಟೆ ಕಿಚ್ಚು ಅನ್ನುವಂಥದ್ದು, ಜೊತೆಗೆ ನಾ ಹೇಳ್ದಾಗೆ ನಿಮ್ಗೆ ಬೇಜಾರು ಅನ್ನುವಂಥದ್ದು, ಒತ್ತಡ ಅನ್ನುವಂಥ, ಇದೆಲ್ಲ ಸಾಕಷ್ಟು ರೀತಿಯ ಒಂದು ರೀತಿ ಬೇಜಾರ ಅನ್ಸೋದಾಗಿರ್ಬೋದು, ಮನಸ್ಸಿಗೆ ಒಂದು ರೀತಿ ಏನೋ ಲೋನ್ಲಿನೆಸ್ ಫೀಲ್ ಆಗೋದಾಗಿರ್ಬೋದು, ಕೋಪ ಬರುವಂತದ್ದಾಗಿರ್ಬೋದು, ಇದೆಲ್ಲ ಭಾವನೆಗಳು, ಮನುಷ್ಯನ ಒಂದು ಭಾವನೆಗಳು. ಸೊ ಹಾಗಾಗಿ ಅವರಿಗೆ ಬರುವಂತಹ ಭಾವನೆಗಳು ಏರಿಳಿತ ಆಗ್ತಾ ಇರುತ್ತೆ. ಪ್ರತಿಯೊಬ್ಬ ಮನುಷ್ಯನು ಡಿಫ್ರೆಂಟ್ ಆಗಿ ಇರುತ್ತೆ ಇವೆಲ್ಲವೂ ಕೂಡ. ಇದು ಕೂಡ ನಮ್ಮ ಒಂದು ಫಿಸಿಕಲ್ ಹೆಲ್ತ್ ಮೇಲೆ ಪರಿಣಾಮ ಬೀರುತ್ತೆ. ಸೊ ಹಾಗಾಗಿ ನೀವೇನಾದ್ರೂ ಕೋಪ ಜಾಸ್ತಿ ಮಾಡ್ಕೊಂಡಾಗ ಅಥವಾ ಮನಸ್ಸಿಗೆ ತುಂಬಾ ನೋವಾದಾಗ, ಸರಿಯಾಗಿ ನಿದ್ದೆ ಇಲ್ಲ ಅಂತ ಅಂದಾಗ ನೀವು ಅಬ್ಸರ್ವ್ ಮಾಡಿ ನೋಡಿ, ನಿಮ್ಗೆ ಆ ಟೈಮಲ್ಲಿ ಮೋಷನ್ ಸರಿಯಾಗಿ ಆಗೋದಿಲ್ಲ ಅಲ್ವಾ, ಜಸ್ಟ್ ಅಬ್ಸರ್ವ್ ಮಾಡಿ ನೋಡಿ. ಹಾಗಾಗಿ ಒಂದು ಒತ್ತಡ ಮತ್ತು ಭಾವನಾತ್ಮಕ ಪ್ರೆಷರ್ ಏನಿದೆ,
ಮೆಂಟಲ್ ಪ್ರೆಷರ್ ಏನಿದೆ ಇದು ಕೂಡ ನಮ್ಮ ಒಂದು ಗಟ್ ಹೆಲ್ತ್ ಮೇಲೆ ಎಫೆಕ್ಟ್ ಮಾಡುತ್ತೆ, ನಮ್ಮ ಒಂದು ಕರುಳಿನ ಒಂದು ಹೆಲ್ತ್ ಮೇಲೆ, ಆರೋಗ್ಯದ ಮೇಲೆ ತುಂಬಾನೇ ಎಫೆಕ್ಟ್ ಮಾಡುತ್ತೆ. ಬೌಲ್ ರೊಟೀನ್ ಚೇಂಜ್ ಆಗ್ಬಿಡುತ್ತೆ. ರಾತ್ರಿ ಸರಿಯಾಗಿ ಮಲಗಿಲ್ಲ ಅಂತಂದ್ರೆ ಬೆಳಿಗ್ಗೆ ಎದ್ದಾಗ ನೀವು ಮೋಷನ್ ಹೋಗಕ್ಕಾಗಲ್ಲ, ಮತ್ತೆ ಇಡೀ ದಿನ ನಿಮ್ದು ಬಾಡಿ ಕ್ಲಾಕ್ ಚೇಂಜ್ ಆಗ್ಬಿಡುತ್ತೆ, ಇಡೀ ದಿನ ಸರಿಯಾಗಿ ಕೆಲಸಗಳಾಗೋದಿಲ್ಲ, ಮತ್ತೆ ಯಾವಾಗ್ಲೂ ಮಧ್ಯಾಹ್ನ ಟೈಮಲ್ಲಿ ನಾವು ಮೋಷನ್ ಹೋಗ್ಬೇಕನ್ಸುತ್ತೆ. ಈ ರೀತಿ ದಿವಸಕ್ಕೆ 2 ಸತಿ ಹೋದ್ರೆ ಒಳ್ಳೇದೇನೆ. ಇವಾಗ ಬೆಳಿಗ್ಗೆ ಒಂದ್ಸತಿ, ಸಂಜೆ ಅಥವಾ ಮಧ್ಯಾಹ್ನ ಒಂದ್ಸತಿ ಹೋಗೋದು ತಪ್ಪಲ್ಲ. ಆದ್ರೆ ಬೆಳಿಗ್ಗೆ ಒಂದ್ 2-3 ದಿವಸ ಆದ್ರೂ ನೀವು ಬೆಳಿಗ್ಗೆ ಮೋಷನ್ ಹೋಗ್ತಾ ಇಲ್ಲ ಅಂತಂದ್ರೆ ಅಲ್ಲಿ ಏನಾಗುತ್ತೆ, ತುಂಬಾನೇ ಸ್ಟ್ರೆಸ್ ಕ್ರಿಯೇಟ್ ಆಗುತ್ತೆ, ಬೌಲ್ ಮೂವ್ಮೆಂಟ್ ಆಗ್ತಾ ಇರೋದಿಲ್ಲ. ಸೊ ಇದರಿಂದ ಕೂಡ ಪೈಲ್ಸ್ ಬರುವ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ನೆಮ್ಮದಿ ತುಂಬಾ ಇಂಪಾರ್ಟೆಂಟ್. ಮನುಷ್ಯನಿಗೆ ಒಂದ್ ರೀತಿ ಪೀಸ್ಫುಲ್ ಲೈಫ್, ನೆಮ್ಮದಿಯಾಗಿ ಜೀವನ ಮಾಡ್ತಾ ಹೋದ್ರೆ, ಸಾಗಿಸ್ತಾ ಹೋದ್ರೆ ಏನಾಗುತ್ತೆ, ಚೆನ್ನಾಗಿ ನಿದ್ದೆ ಕೂಡ ಬರುತ್ತೆ, ಚೆನ್ನಾಗಿ ಒಂದ್ ರೀತಿ ನಮ್ಮ ಒಂದು ಬಾಡಿನಲ್ಲಿ ಕ್ಲೆನ್ಸಿಂಗ್ ಕೂಡ ಚೆನ್ನಾಗಿ ಆಗುತ್ತೆ ಸ್ನೇಹಿತರೆ. ಸೊ ಇದ್ರ ಜೊತೆಗೆ ಲೈಫ್ ಸ್ಟೈಲ್ ಫ್ಯಾಕ್ಟರ್ಸ್ ಅಂದ್ರೆ ನಮ್ಮ ಒಂದು ದಿನನಿತ್ಯದ ಚಟುವಟಿಕೆಗಳು ಯಾವ ರೀತಿ ಇದೆ ಇದು ಕೂಡ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಕಂಟಿನ್ಯೂಸ್ ಆಗಿ ನಾವೇನಾದ್ರು ಕೂತೇ ಇದೀವಾ, ಜೊತೆಗೆ ನಮ್ಮ ಮೂವ್ಮೆಂಟ್ ಏನಾದ್ರು ಕಮ್ಮಿ ಇದೆಯಾ, ಎದ್ದೋಗಿ ಓಡಾಡ್ತಾ ಇಲ್ವಾ ಅನ್ನೋದನ್ನ ನಾವು ನೋಡ್ಬೇಕಾಗುತ್ತೆ. ರೆಗ್ಯುಲರ್ ಆಗಿ ಫುಡ್ ಯಾವ ರೀತಿ ತಗೊಳ್ತಾ ಇದೀವಿ ಅನ್ನೋದನ್ನ ನೋಡ್ಬೇಕಾಗುತ್ತೆ, ನೀರು ಯಾವ ರೀತಿ ತಗೊಳ್ತಾ ಇದೀವಿ ಅನ್ನೋದನ್ನ ನೋಡ್ಬೇಕಾಗುತ್ತೆ. ಈ ಎಲ್ಲಾ ಸಮಸ್ಯೆಗಳಿಂದ ಪೈಲ್ಸ್ ರಿಸ್ಕ್ ಅನ್ನೋದು ಜಾಸ್ತಿ ಆಗ್ತಾ ಹೋಗುತ್ತೆ. ಸರಿಯಾಗಿಲ್ಲ, ನಮ್ಮ ಒಂದು ದಿನನಿತ್ಯದ ಚಟುವಟಿಕೆಗಳು ಸರಿಗಿಲ್ಲ ಅಂತಂದ್ರೆ ಪೈಲ್ ಸಮಸ್ಯೆ ಜಾಸ್ತಿ ಆಗ್ತಾ ಹೋಗುತ್ತೆ. ಇದ್ರ ಜೊತೆಗೆ 5ನೇದಾಗಿ ಎಮೋಷನಲ್ ಅವೇರ್ನೆಸ್. ಅಂದ್ರೆ ಆಲ್ರೆಡಿ ನಾನು ಹೇಳಿದ್ದೀನಿ ಸ್ಟ್ರೆಸ್ ಮತ್ತೆ ಎಮೋಷನಲ್ ಪ್ರೆಷರ್, ಬಟ್ ಈಗ ಒಂದು ಅವೇರ್ನೆಸ್ ಅನ್ನೋದು ತುಂಬಾ ಮುಖ್ಯ. ಎಮೋಷನಲ್ ಅವೇರ್ನೆಸ್ ಅಂದ್ರೆ ಭಾವನಾತ್ಮಕವಾಗಿ ನೀವು ಅರಿವು ಮೂಡಿಸ್ಕೊಳ್ಳೋದು ತುಂಬಾ ಮುಖ್ಯ. ನಿಮ್ಮ ಭಾವನೆಗಳು ಯಾವ ರೀತಿ ಇದೆ ಅನ್ನೋದನ್ನ ನೀವು ಗಮನ ಕೊಡೋದು ತುಂಬಾ ಮುಖ್ಯ. ಕೋಪ ಬರ್ತಾ ಇದೆಯಾ, ಅಥವಾ ನಿಮ್ಗೆ ಏನಾದ್ರು ಹೊಟ್ಟೆ ಕಿಚ್ಚು ಅನ್ನಿಸ್ತಾ ಇದೆಯಾ, ಅಥವಾ ನಿಮ್ಗೆ ಏನಾದ್ರು ಭಯ ಅನ್ನಿಸ್ತಾ ಇದೆಯಾ, ಈ ರೀತಿ ನಿಮ್ಮ ಫೀಲಿಂಗ್ಸ್ ಕಡೆ ನೀವು ಗಮನ ಕೊಡೋದು ತುಂಬಾ ಇಂಪಾರ್ಟೆಂಟ್. ಆ ಒಂದು ಭಾವನೆ ಜೊತೆ ಕೂತು ಆ ಮೊಮೆಂಟ್ ಅಲ್ಲಿ ಅದನ್ನ ಫೀಲ್ ಮಾಡಿ ಸ್ವಲ್ಪ ನೀವು ಮೈಂಡ್ ನ ನೀಟಾಗಿ ಕಾಮಾಗಿ ಇರಿಸ್ಕೊಳ್ಳೋದ್ರ ಕಡೆ ಗಮನ ಕೊಡ್ಬೇಕಾಗತ್ತೆ. ಇಲ್ಲ ಅಂತಂದ್ರೆ ಏನಾಗುತ್ತೆ, ಜಾಸ್ತಿನೇ ಆಗುತ್ತೆ. ಆ ಒಂದು ಭಾವನೆ ಕಡೆ ಗಮನ ಕೊಡ್ಲಿಲ್ಲ ಅಂತಂದಾಗ ಅನ್ಕಾನ್ಶಿಯಸ್ ಆಗಿ, ಅಂದ್ರೆ ನಮ್ಗೆ ಗೊತ್ತಿಲ್ಲದ ಹಾಗೆ ಆ ಒಂದು ಕೋಪ ಅನ್ನೋದು ಜಾಸ್ತಿ ಆಗ್ತಾ ಹೋಗುತ್ತೆ, ಹೊಟ್ಟೆ ಕಿಚ್ಚು ಅನ್ನೋದು ಜಾಸ್ತಿ ಆಗ್ತಾ ಹೋಗುತ್ತೆ, ಬೇಜಾರು ನೋವು ಅನ್ನೋದು ಜಾಸ್ತಿ ಆಗ್ತಾ ಹೋಗುತ್ತೆ ಅಲ್ವಾ. ಸೊ ಹಾಗಾಗಿ ಎಲ್ಲರಲ್ಲೂ ಹೊಟ್ಟೆ ಕಿಚ್ಚಿದೆ ಅಂತ ನಾನೇನ್ ಹೇಳೋದಿಲ್ಲ, ಕೆಲವರಲ್ಲಿ ಹೆಚ್ಚಾಗಿ ಇರುತ್ತೆ, ನೀವು ಕೂಡ ಗಮನಿಸಿರ್ಬೋದು. ಸೊ ಹಾಗಾಗಿ ಕೆಲವೊಮ್ಮೆ ಪೀಪಲ್ ಎಂಬರಾಸ್ಮೆಂಟ್ ಅಥವಾ ಫಿಯರ್ ನಿಂದ ಕೂಡ ಸಿಂಪ್ಟಮ್ಸ್ ನ ಇಗ್ನೋರ್ ಮಾಡ್ತಾರೆ. ಅಂದ್ರೆ ಜನರು ಒಂದು ರೀತಿ ಮುಜುಗರ ಮತ್ತು ಭಯದಿಂದ ಅವ್ರಿಗೆ ಏನೆಲ್ಲ ಸಿಂಪ್ಟಮ್ಸ್ ಕಾಣ್ತಾ ಇದೆ, ಕೆಲವು ಸತಿ 1-3-4 ದಿವಸ ಮೋಷನ್ ಹೋಗಿರಲ್ಲ, ಸೊ ಇದನ್ನೆಲ್ಲ ಇಗ್ನೋರ್ ಮಾಡ್ತಾರೆ, ಯಾರಿಗೂ ಹೇಳ್ಕೊಳ್ಳೋದಕ್ಕಾಗಲ್ಲ. ಕೆಲವೊಂದು ಸತಿ ಮುಜುಗರ ಪಟ್ಕೊಂಡು ಯಾರಿಗೂ ಹೇಳ್ಕೊಂಡು ಇರೋದಿಲ್ಲ ಅವರು. ಹಾಗಾಗಿ ಈ ರೀತಿ ನೀವು ಇಗ್ನೋರ್ ಮಾಡೋದ್ರಿಂದ ಕೂಡ ರಿಸ್ಕ್ ಜಾಸ್ತಿ ಆಗುತ್ತೆ. ಹಾಗಾಗಿ ನೀವು ಅದ್ರ ಕಡೆ ಗಮನ ಕೊಡ್ಬೇಕು. ನೀವು ಏನಾದ್ರು ಇಗ್ನೋರ್ ಮಾಡ್ತಾ ಇದೀರಾ, ನಿಮ್ಗೆ ಆ ಮುಜುಗರ ಆಗ್ತಾ ಇದೆಯಾ, ಯಾರಿಗೂ ಹೇಳ್ಕೊಳಕ್ ಆಗ್ತಾ ಇಲ್ವಾ, ಇದನ್ನ ನೀವು ಗಮನ ಕೊಟ್ಟು ನೀವು ಅದನ್ನ ಬಗೆಹರಿಸ್ಕೊಳ್ಬೇಕಾಗತ್ತೆ. ಓಕೆನಾ. ಸೊ ಇನ್ನು ಸೈಕಾಲಜಿಕಲ್ ಇನ್ಸೈಟ್ಸ್ ನಾವು ನೋಡೋದೇ ಆದ್ರೆ, ಈ ಒಂದು ಕಂಟಿನ್ಯೂಸ್ ಆಗಿ ಸ್ಟ್ರೆಸ್ ಇತ್ತು ಅಂತಂದ್ರೆ ನಿಮ್ಗೆ ಬಾಡಿನಲ್ಲಿ ಟೆನ್ಷನ್ ಅನ್ನೋದು ಕ್ರಿಯೇಟ್ ಆಗುತ್ತೆ, ಗಟ್ ಡಿಸ್ಕಂಫರ್ಟ್ ಅನ್ನೋದು ಶುರು ಆಗ್ಬಿಡುತ್ತೆ, ಜಾಸ್ತಿ ಆಗ್ಬಿಡುತ್ತೆ. ಮೈಂಡ್ ಕಾಮ್ ಆಗಿ ಇರೋದ್ರಿಂದಾನೇ ನಮ್ಮ ಒಂದು ಓವರ್ ಆಲ್ ವೆಲ್ಬಿಂಗ್ ಗೆ ಸಪೋರ್ಟ್ ಮಾಡುವಂತದ್ದು ನಮ್ಮ ಮೈಂಡ್ ಕಾಮ್ ಆಗಿಲ್ಲ ಅಂತಂದ್ರೆ ದೈಹಿಕ ಆರೋಗ್ಯ ತುಂಬಾನೇ ವ್ಯತ್ಯಾಸ ಆಗ್ಬಿಡುತ್ತೆ ಅಂತಾನೆ ಹೇಳ್ಬೋದು. ಹೀಲಿಂಗ್ ಅನ್ನೋದು ಕೇವಲ ನಮ್ಮ ಒಂದು ದೇಹಕ್ಕೆ ಮಾತ್ರ ಅಲ್ಲ, ಮೈಂಡ್ಗೂ ಕೂಡ ಒಂದು ಹೀಲಿಂಗ್ ಅನ್ನೋದು ಬೇಕಾಗುತ್ತೆ ಸ್ನೇಹಿತರೆ. ಮಾನಸಿಕವಾಗಿ ಎಷ್ಟು ನಾವು ಆರೋಗ್ಯವಾಗಿ ಇಟ್ಕೊಳ್ತೀವಿ ನಮ್ಮ ಒಂದು ಜೀವನದಲ್ಲಿ, ನಾವು ಅಷ್ಟು ನಮ್ಮ ಒಂದು ದೈಹಿಕ ಆರೋಗ್ಯವನ್ನ ನಾವು ಕಾಪಾಡ್ಕೊಳ್ಬಹುದು. ನಮ್ಮ ಒಂದು ಮೈಂಡ್, ಎಮೋಷನ್ಸ್ ಮತ್ತೆ ಲೈಫ್ ಸ್ಟೈಲ್ ಕೂಡ ಇಷ್ಟು ಕೂಡ ಕನೆಕ್ಟೆಡ್ ಆಗಿರುತ್ತೆ. ಮೈಂಡ್, ಬಾಡಿ, ಸೋಲ್ ಇಷ್ಟು ಕೂಡ ಕನೆಕ್ಟೆಡ್ ಆಗಿರುತ್ತೆ ಯಾವಾಗ್ಲೂ ಕೂಡ. ಕಾಮ್ ಮೈಂಡ್ ಕ್ಯಾನ್ ಸಪೋರ್ಟ್ ಯುವರ್ ಬೆಟರ್ ಗಟ್ ಹೆಲ್ತ್ ಅನ್ಬೋದು. ನಿಮ್ಮ ಒಂದು ಬೆಟರ್ ಗಟ್ ಹೆಲ್ತ್ಗೆ ನಿಮ್ಮ ಒಂದು ಕಾಮ್ ಮೈಂಡ್ ತುಂಬಾನೇ ಸಹಾಯ ಮಾಡುತ್ತೆ ಅಂತಾನೆ ಹೇಳ್ಬೋದು ಸ್ನೇಹಿತರೆ. ಸೊ ಮುಂದಿನ ವಿಡಿಯೋನಲ್ಲಿ ನಾವು ಈ ಒಂದು ಪೈಲ್ಸ್ ಬರೋದಕ್ಕೆ ಏನೆಲ್ಲ ಲಕ್ಷಣಗಳು, ಪೈಲ್ಸ್ ಬರುವಾಗ ಏನೆಲ್ಲ ಲಕ್ಷಣಗಳು ಕಾಣಿಸುತ್ತೆ, ಏನೆಲ್ಲ ಸಿಂಪ್ಟಮ್ಸ್ ಗಳು ಕಾಣಿಸುತ್ತೆ ನಮ್ಮ ದೇಹದಲ್ಲಿ ಅನ್ನೋದನ್ನ ಡೀಟೇಲ್ ಆಗಿ ನಾವು ತಿಳ್ಕೊಳ್ತಾ ಹೋಗೋಣ. ಯಾವೆಲ್ಲ ಸಿಂಪ್ಟಮ್ಸ್, ಯಾವೆಲ್ಲ ಲಕ್ಷಣಗಳನ್ನ ನೀವು ಇಗ್ನೋರ್ ಮಾಡ್ಲೇಬಾರದು ಅನ್ನೋದನ್ನ ತಿಳ್ಕೊಳ್ತಾ ಹೋಗೋಣ. ಓಕೆನಾ. ಸೊ ಈ ವಿಡಿಯೋ ನಿಮ್ಮೆಲ್ಲರಿಗೂ ಯೂಸ್ಫುಲ್ ಆಯ್ತು ಅಂತ ಭಾವಿಸ್ತೀನಿ. ಈ ಒಂದು ಪೈಲ್ಸ್ ಅಂದ್ರೆ ಏನು ಅಂತ ನಿಮ್ಗೆ ಗೊತ್ತಾಗಿದೆ, ಜೊತೆಗೆ ಪೈಲ್ಸ್ ಯಾಕೆ ಬರುತ್ತೆ ಅನ್ನೋದನ್ನ ನೀವು ಸೂಕ್ಷ್ಮವಾಗಿ ತಿಳ್ಕೊಂಡಿರಾ. ಆಲ್ಮೋಸ್ಟ್ ನಿಮ್ಗೆ ಅರ್ಥ ಆಗಿದೆ ಈ ಒಂದು ಎಲ್ಲ ಪಾಯಿಂಟ್ಸ್ ಗಳು ಅಂತ ಭಾವಿಸ್ತೀನಿ. ಓಕೆನಾ. ಸೊ ಹೆಲ್ತ್ ಅವೇರ್ನೆಸ್ ಅನ್ನೋದು ಫಿಯರ್ ಕ್ರಿಯೇಟ್ ಮಾಡೋದಕ್ಕೆಲ್ಲ, ಭಯ ಪಡಿಸೋದಕ್ಕೆ ಅಲ್ಲ. ಓಕೆನಾ. ಸೊ ಬಾಡಿನ ಬೆಟರ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಕ್ಕೆ, ನಮ್ಮ ಒಂದು ದೇಹವನ್ನ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ ನಮ್ಗೆ ಇವೆಲ್ಲ ವಿಚಾರಗಳು ತಿಳ್ಕೊಳ್ಳೋದು ತುಂಬಾನೇ ಅವಶ್ಯಕತೆ ಇದೆ ಸ್ನೇಹಿತರೆ. ಸೊ ಟೇಕ್ ಕೇರ್ ಆಫ್ ಯುವರ್ ಮೈಂಡ್, ಬಾಡಿ, ಸೋಲ್ ಅಂಡ್ ಹಾರ್ಟ್ ಅಂತ ಹೇಳ್ತಾ ಈ ಒಂದು ವಿಚಾರವನ್ನ ಇಲ್ಲಿಗೆ ಮುಗಿಸೋಣ. ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸೋಣ. ಅವೇರ್ನೆಸ್ ಇಸ್ ದ ಬಿಗಿನಿಂಗ್ ಆಫ್ ಯುವರ್ ಹೀಲಿಂಗ್ ಜರ್ನಿ. ಸೊ ಮುಂದಿನ ವಿಡಿಯೋನಲ್ಲಿ ಏನ್ ನಾನು ಹೇಳ್ದೆ ಅಲ್ವಾ, ಪೈಲ್ಸ್ ನ ಲಕ್ಷಣಗಳು, ಅದನ್ನ ನಾವು ತಿಳ್ಕೊಳ್ತಾ ಹೋಗೋಣ. ಯಾವ ಲಕ್ಷಣಗಳನ್ನ ನೀವು ಇಗ್ನೋರ್ ಮಾಡಬಾರ್ದು, ಯಾವ ಸಿಂಪ್ಟಮ್ಸ್ ನ ಇಗ್ನೋರ್ ಮಾಡಬಾರ್ದು ಅನ್ನೋದನ್ನ ತಿಳ್ಕೊಳ್ತಾ ಹೋಗೋಣ. ಸೊ ಅಲ್ಲಿವರೆಗೂ ಥಿಂಕ್ ಪಾಸಿಟಿವ್, ಬಿ ಆನ್ ಆಪ್ಟಿಮಿಸ್ಟ್, ಲೈಫ್ ಇಸ್ ಬ್ಯೂಟಿಫುಲ್ ಅಂಡ್ ಮೇಕ್ ದ ಮೋಸ್ಟ್ ಆಫ್ ಇಟ್. ಎಲ್ಲರಿಗೂ ಶುಭವಾಗಲಿ. ಧನ್ಯವಾದಗಳು.